ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಊಟ ಆಯಿತಾ? ಎಲ್ಲರೂ ಚೆನ್ನಾಗಿರಬೇಕು. ಇವತ್ತು ಮಳೆ ಬರ್ತಿದೆ, ಗುಡುಗು ಸಿಡ್ಲು ಎಲ್ಲ ಬರ್ತಾ ಇದೆ. ಜೋರಾಗಿ ಮಳೆ ಬರೋ ಹಾಗಿದೆ. ವಾಕಿಂಗ್ ಹೋಗೋ ಕೆಲಸನೂ ಇಲ್ಲ ಇವತ್ತು. ಸ್ಪೈಸಿ ಪೊಟೆಟೊ ಫ್ರೈ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ನೀರಿಗೆ ಉಪ್ಪು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ನೀರು ಕುದಿ ಬಂದ ಮೇಲೆ ಆಲೂಗೆಡ್ಡೆ ಪೀಸ್ಗಳನ್ನು ಹಾಕಿ ಮುಕ್ಕಾಲು ಭಾಗ ಬೇಯಿಸ್ಕೋಬೇಕು. ಬೇಗ ಆಗುತ್ತೆ. ಮನೇಲಿ ಏನು ತರಕಾರಿ ಇಲ್ಲ ಅಂದರೆ 2 ಆಲೂಗೆಡ್ಡೆ ಇದ್ದರೆ ಸಾಕು. ಅನ್ನ ಸಾರಿನ ಜೊತೆ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಆಲೂ ಫ್ರೈ ಮಾಡಲಿಕ್ಕೆ ಕಡಿಮೆ ಸಾಮಗ್ರಿಗಳು ನೋಡಿ: ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮಿಕ್ಸಿಯಲ್ಲಿ ನೀರು ಹಾಕದೆ ಗ್ರೈಂಡ್ ಮಾಡ್ಕೋಬೇಕು. ತರಿಯಾಗಿ ಮಾಡ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ಕ್ರಷ್ ಮಾಡಿ ಇಟ್ಕೊಳ್ಳೋಣ. ಈ ಥರ ಮಾಡ್ಕೋಬೇಕು. ಈ ಕಡೆ ನೀರು ಕುದೀತಾ ಇದೆ, ಆಲೂಗೆಡ್ಡೆ ಹಾಕೋಣ. ಕೈ ಹುಷಾರು. ಆಲೂಗೆಡ್ಡೆ ಬೇಯ್ತಾ ಇದೆ. ಸ್ವಲ್ಪ ಹೊತ್ತು ಸಾಕು. ಬೆಂದ ನಂತರ ಮುಕ್ಕಾಲು ಭಾಗ ಬೆಂದಿದೆ. ಇವಾಗ ಒಂದು ತಟ್ಟೆಗೆ ಆಲೂಗೆಡ್ಡೆನ ಎತ್ತಿಟ್ಕೊಳ್ಳೋಣ. ನೀರಲ್ಲೇ ಬಿಟ್ಟರೆ ಜಾಸ್ತಿ ಬೇಯುತ್ತೆ. ಜಾಸ್ತಿ ಬೆಂದರೆ ಪಲ್ಯ ಚೆನ್ನಾಗಾಗಲ್ಲ, ಹೋಳು ಥರ ಸಿಕ್ಕಲ್ಲ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಡುಗೆ ಮಾಡ್ತಾರೆ. ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಎಣ್ಣೆ ನೀವು ಯಾವ ರೀತಿ ಹಾಕ್ತಿರೋ ಹಾಗೆ. ಎಷ್ಟು ಹೆಚ್ಚು ಬೇಕಿದ್ರೂ ಒಬ್ಬೊಬ್ಬರು ಹಾಕ್ತಾರೆ, ಒಬ್ಬೊಬ್ಬರು ಕಡಿಮೆನೂ ಹಾಕ್ತಾರೆ. ಸೋಂಪು ಹಾಕಿದ್ದೀನಿ. ಸ್ವಲ್ಪ ಇಂಗು. ಆಲೂಗೆಡ್ಡೆ ವಾಯು ಇರುತ್ತಲ್ಲ, ಇವಾಗ ಆಲೂಗೆಡ್ಡೆ ಹಾಕಿ 5 ನಿಮಿಷ ಸಣ್ಣ ಉರಿಯಲ್ಲಿ ಹುರಿತೀನಿ. ನಂತರ ಮಿಕ್ಸಿಯಲ್ಲಿರೋ ಮಸಾಲೆನ ಆಲೂಗೆಡ್ಡೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಧನಿಯಾ ಪುಡಿ 1 ಟೀ ಸ್ಪೂನ್, ಗರಂ ಮಸಾಲೆ 3/4 ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಒಂದು ಮುಷ್ಟಿ ಕೊಬ್ಬರಿ ತುರಿ, ಒಂದು 3 ಟೀ ಸ್ಪೂನ್ ಶೇಂಗಾ ಬೀಜನ ಹುರಿದಿದ್ದು ಕ್ರಷ್ ಮಾಡಿಟ್ಟಿದ್ದೀನಿ, ಅದನ್ನ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿಡಿ. ಮಸಾಲೆಗಳೆಲ್ಲ ಆಲೂಗೆಡ್ಡೆಗೆ ಹೊಂದ್ಕೊಳ್ಳುತ್ತೆ. ನನ್ನ ವಿಡಿಯೋ ನೋಡಿದವರು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇಷ್ಟ ಆದರೆ ಶೇರ್ ಮಾಡಿ, ಕಾಮೆಂಟಲ್ಲಿ ತಿಳಿಸಿ. ಬೇಕಾದರೆ ರುಚಿಗೆ ಉಪ್ಪು ಹಾಕಿ. ಇವಾಗ ಬಿಸಿ ಬಿಸಿ ಸ್ಪೈಸಿ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ. ಊಟದ ಜೊತೆ ಸೇರಿಸ್ಕೊಳ್ಳಿ. ಥ್ಯಾಂಕ್ ಯು.